ಜೇಮ್ಸ್, ವಿಕ್ರಾಂತೋಣ, ಶಿವಾಜಿ ಸೋಟ್ಕಲ್ಟು, ಉಂಟೇನಮ್ಮ, ಮತ್ತೆ ಬಾಣದಾರಿಯಲ್ಲಿ, ಜೆಂಟಲ್ಮ್ಯಾನ್, ಯಜಮಾನ, ಈ ಥರ 40+ ಮೂವೀಸ್ ಎಲ್ಲ ಆ್ಯಕ್ಟ್ ಮಾಡಿದ್ದೀನಿ. ಸೀರಿಯಲ್ಸ್ ರೇಣುಕಾ ಯಲ್ಲಮ್ಮ, ಪಾರು, ನಂದಿನಿ, ಯಾರಿಗಳು, ಮತ್ತು ಯಡಿಯೂರು ಸಿದ್ದೇಶ್ವರ ಸೀರಿಯಲಲ್ಲೂ ಆ್ಯಕ್ಟ್ ಮಾಡಿದ್ದೀನಿ. ಸುಸ್ತಾಯಿತು, ಸಾಕಾಯಿತು, ಹೇಳೋದೆಲ್ಲ ಸಾಕಾಗಿದೆ ಮಕ್ಕಳಿಗೆ. ಇವಾಗ ಒಂದು ಚಿಕ್ಕದಾಗಿ ಒಂದು ರೇಣುಕಾ ಯಲ್ಲಮ್ಮದು ಡೈಲಾಗ್ ಇದೆಯಾ? ಒಂದು ಚಿಕ್ಕದು. ಯಡಿಯೂರು ಸಿದ್ದಲಿಂಗೇಶ್ವರ ಹೇಳ ಏನು? ಓಕೆನಾ ಇಲ್ವಾ? ಓಕೆನಾ? ಸ್ವಲ್ಪ ಉಸಿರಾಡ. ಹೊಟ್ಟೆ ಹೊರಲಿಲ್ಲ, ಸೂರ್ಯಗತಿ ಬರ್ಲಿಲ್ಲ, ಹೆರಿಗೆ ಆಗಿಲ್ಲ. ಈ ಮಲ್ಲಿಕಾರ್ಜುನ ಹೆಂಡ್ರಿಗೆ ಮಗ ಹೆಂಗಾಯ್ತಂತೆ? ಅದು ಅಲ್ಲದೆ ಮಗು ಹುಟ್ಟಾಗ್ಲೇ ಮಗುವಿನ ಕುರಿತು ಹಿಂಗಾಯ್ತಿತ್ತಂತೆ, ಮೈಯೆಲ್ಲ ಭಸ್ಮ ಬಳ್ದಿತ್ತಂತೆ. ಇದನ್ನ ಯಾರಾದ್ರೂ ನಂಬ್ತಾರ? ರಾತ್ರಿ ಯಾವ್ದೋ ಮನೆಯಲ್ಲಿ ಮಲಗಿರೋ ಮಗುನ ಕತ್ಕೊಂಡ್ ಬಂದು ಲಿಂಗ ಮತ್ತೆ ಭಸ್ಮ ಕೊಟ್ಟಿ ಶಿವ ಕೊಟ್ಟಿದ್ದಾರ ಅಂತ ಹುಡುಗರೆಲ್ಲ ಹೇಳ್ತಿದ್ದಾರೆ. ಕಂತೆ ತಮ್ಮ ಬೊಂದೆ. ಥ್ಯಾಂಕ್ ಯು. ಸೂಪರ್ ಆಗಿ ಕಲಾ ಸರಸ್ವತಿ ಹೊರಗೆ ಬಂದಿದ್ದಾರೆ. ನಮ್ಮ ಆರಾಧ್ಯ ಪುಟ್ಟಿಗೆ ಅಪ್ಪು ಮೂರ್ತಿನ ವಿತರಿಸೋದ್ ಮೂಲಕ ಅಭಿನಂದನೆ ಸಲ್ಲಿಸೋಣ. ಇನ್ನು ಹೆಚ್ಚೆಚ್ಚು ಅವಕಾಶಗಳು ಬರಲಿ ಆರಾಧ್ಯ ನಿಮಗೆ. ಭಾರಿ ಅರ್ಥಪೂರ್ಣವಾಗಿ ಅಚ್ಚುಕಟ್ಟಾಗಿ ಈ ಮಕ್ಕಳು ಬೆಳಕು, ಈ ಮಕ್ಕಳನ್ನ ಕರೆಸಿ ಕಾರ್ಯಕ್ರಮ ಮಾಡುವಂಥವ್ರು ಅವರು ಒಳ್ಳೆ ಹೃದಯವಂತ ಪುನೀತರು. ಅದು ಅಪ್ಪುದವ್ರದ್ದು ಕಾರ್ಯಕ್ರಮನ ಭಾರಿ ಅಚ್ಚುಕಟ್ಟಾಗಿ ನಡೆಸ್ಕೊಡ್ತಾ ಇದ್ದಾರೆ. ನಾವು ಸಾಕಷ್ಟು ಹೋರಾಟಗಳು ಕಾರ್ಯಕ್ರಮಗಳು ಮಾಡ್ತೀವಿ. ಈ ಥರ ಮಕ್ಕಳು ಕಾರ್ಯಕ್ರಮ ಮಾಡೋದಿದೆಯಲ್ಲ, ಮಕ್ಕಳು ಮನಸ್ಸಲ್ಲಿ ಸ್ಫೂರ್ತಿ ತುಂಬುವಂಥದ್ದು, ಆ ಉಲ್ಲಾಸ ನಗು ಯಾವಾಗಲೂ ನೋಡ್ತಾ ಇದ್ದರೆ ಭಾರಿ ಸಂತೋಷ ಆಗ್ತಾಯಿದೆ. ಒಳ್ಳೆ ಪುನೀತ್ ರಾಜ್ಕುಮಾರ್ ಪ್ರಶಸ್ತಿನ ಮಾಡಿ ಪುನೀತ್ ಅವರು ಒಳ್ಳೆ ಕಾರ್ಯಕ್ರಮನ ಯೋಜನೆ ಮಾಡಿದ್ದಾರೆ. ಭಾರಿ ಖುಷಿ ಆಯಿತು. ಹೀಗೆ ನಡ್ಸ್ಕೊಂಡು ಹೋಗಲಿ. ಅವರು ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ತುಂಬ ಕಷ್ಟ ಇರ್ತಾಯಿದೆ, ಆದರೂ ಕೂಡ ನಗು ಮಕ್ಕಳನ್ನ ಇಟ್ಕೊಂಡು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಭಾರಿ ಸಂತೋಷ ಆಯಿತು. ಎಲ್ಲ ನಮ್ಮ ಸ್ನೇಹಿತರು ನಟರಾಜನವರು ಅವರು ಮೊನ್ನೆ ಒಂದು 3 ದಿವಸದಿಂದ ಕಡೆ ಫೋನ್ ಮಾಡಿ ಪುನೀತ್ ಅವ್ರದ್ದು ಒಂದು ಕಾರ್ಯಕ್ರಮ ಇದೆ ಬರೋಣ ಅಂತ ಅಂದರು. ನಾನೇನು ಸಾಮಾನ್ಯ ಜನರಲ್ಲಿ ಮಾಡ್ತಾರಲ್ಲ ಅವ್ರನ್ನ ಕರೆಸಿ ಗೌರವಿಸೋದು, ಈ ಥರ ಕಾರ್ಯಕ್ರಮ ಅಂತಲ್ಲ. ಇಲ್ಲಿ ಬಂದಮೇಲೆ ಹೋಗೋಕ್ಕೆ ಮನಸ್ಸಿಲ್ಲ. ಹಾಗೆ ನಮ್ಮ ನೀಲೇಶ್ಗೌಡರು ಬಂದರು, ಯೋಗಿಯವರು, ನಮ್ಮ ಮೋಹನ್ ಕುಮಾರ್ ಅವರು ಎಲ್ಲ ಜೊತೆಲಿ ಬಂದು ಭಾರಿ ಸಂತೋಷ ಆಗ್ತಾಯಿದೆ. ಅವರಿಗೆ ತಾಯಿ ಭುವನೇಶ್ವರಿ ಆಶೀರ್ವಾದ ಸದಾ ಇರಲಿ ಅನ್ನೋದು ನಮ್ಮ ಹಾರೈಕೆ ಸರ್. ಒಳ್ಳೆಯದಾಗಲಿ. ಇದು ಕಾರ್ಯಕ್ರಮ ನಾನು ಇವರು ಇದರಲ್ಲಿ 2ನೇ ಕಾರ್ಯಕ್ರಮ. ಇದು ಫಸ್ಟ್ ಮಾಡಬೇಕಾದ್ರೆ ವಿನಯ್ ಅವರು ನಮ್ಮ ಆಫೀಸಿಗೆ ಬಂದು ಫಸ್ಟ್ ಡಿಸ್ಕಸ್ ಮಾಡಿದರು. ಯೋಗಿ ಸರ್ ಈ ಥರ ಮಾಡ್ತಾ ಇದ್ದೀನಿ, ಅಪ್ಪು ಅವ್ರ ಹೆಸರಲ್ಲಿ ಯಾವುದಾದ್ರೂ ಪ್ರಶಸ್ತಿಗಳು ಇರ್ತವೆ, ಆ ಪ್ರಶಸ್ತಿ ಲೆಕ್ಕದಲ್ಲಿ ನಮ್ಮ ಅಪ್ಪು ಭಾಷೆ ಸೇರಬೇಕು. ಪುನೀತ್ ರಾಜ್ಕುಮಾರ್ ಪ್ರಶಸ್ತಿ ಅಂತ ಮಾಡೋಣ. ಎಲ್ಲ ಸ್ಕೂಲ್ ಮಕ್ಕಳಿಗೆ ಅವರೆಲ್ಲ ಟ್ಯಾಲೆಂಟ್ಗಳು ಇವಾಗೆಲ್ಲ ಫಂಕ್ಷನ್ಗಳು ನಡೆಯುತ್ತವೆ. ಆ ಫಂಕ್ಷನ್ಗಳಲ್ಲಿ ಏನೋ ಒಂದು ಡ್ಯಾನ್ಸ್ ಆಡ್ತಾರೆ, ಏನೋ ಒಂದು ಚಪ್ಪಾಳೆ ಅವ್ರದ್ದೆಲ್ಲ ಇದು ಮಾಡಿಬಿಡ್ತಾರೆ. ಪ್ರಶಸ್ತಿ ಅಂತ ಕೊಟ್ಟ ಅಂತಂದರೆ ಅದು ಪುನೀತ್ ರಾಜ್ಕುಮಾರ್ ಹೆಸರಲ್ಲಿ ಆ ಮಕ್ಕಳಿಗೆ ಒಂದು ಹುಮ್ಮಸ್ ಬರುತ್ತೆ. ಇನ್ನು ಅಳಿಯೋ ಎಷ್ಟೋ ಪ್ರತಿಭೆಗಳಿಗೆ ಒಂದು ದಾರಿದೀಪ ಆಗುತ್ತೆ ಅಂತೆಲ್ಲ ಬಂದು ಡಿಸ್ಕಸ್ ಮಾಡಿದ್ರು. ನಾನು ಅದಕ್ಕೆ ಮಾಡಿ ಈಗ ಸಣ್ಣ ಪುಟ್ಟ ಇದು ಮಾಡ್ತಾ ಇದ್ದೀರಾ, ಮಾಡಿ ಮುಂದಿನ ದಿನದಲ್ಲಿ ದೊಡ್ಡ ಮಟ್ಟಕ್ಕೆ ಹೋಗ್ಬೇಕಾದ್ರೆ ದೊಡ್ಡ ಮನೆ ಕಡೆಯಿಂದ ನಾನೇ ಮುಂದೆ ನಿಂತು ಅವ್ರ ಕಡೆಯಿಂದ ಕರೆಸಿ ದೊಡ್ಡ ರೀತಿಯಲ್ಲಿ ಅವ್ರ ಕಡೆಯಿಂದ ಒಂದು ಪ್ರಶಸ್ತಿ ಮಾಡಿಸೋಣ ಅಂತ ಹೇಳೋದಕ್ಕೆ ಅವರು ನಮ್ಮ ಬೆಂಬಲ ಎಲ್ಲ ತಗೊಂಡು ಪಾಪ ತುಂಬ ಹಾರ್ಡ್ ವರ್ಕ್, ಪಾಪ ಶ್ರಮಜೀವಿ, ತುಂಬ ಕಷ್ಟ ಬೀಳ್ತಾರೆ. ಒಬ್ಬರೇ ಅಲ್ಲಿ ಓಡಾಡ್ತಾರೆ ಎಲ್ಲ ಮಾಡಿ. ಅದು ಮೂರ್ತಿ ಇದೆಯಲ್ಲ ಅವರೇ ಕೈಯಾರ ಮಾಡೋದು. ಅದು ಮೂರ್ತಿ ಕೈಯಾರ ಮೂರ್ತಿ ಮಾಡಿ ಅಪ್ಪು ಬಾರಿಸ್ತು ಒಂದು ಸರ್ಟಿಫಿಕೇಟ್ ಇದು ಕೊಡ್ತಾ ಇದ್ದಾರೆ. ಮುಂದಿನ ದಿನದಲ್ಲಿ ಎಲ್ಲ ಅಷ್ಟೇ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಜಾಸ್ತಿ ಇವ್ರು ಗುರುತಿಸಿ ಕರ್ಕೊಂಬರೋದು. ಎಲ್ಲ ದೊಡ್ಡ ದೊಡ್ಡ ಸ್ಕೂಲ್ ಮಕ್ಕಳೆಲ್ಲ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಕರ್ಕೊಂಡ್ಬಂದು ಮಾಡ್ತಾ ಇರೋದ್ರಿಂದ ಇದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇರುತ್ತೆ. ಎಲ್ಲ ರಾಜವಂಶ ಅಭಿಮಾನಿಗಳು ಬೆಂಬಲ ಮತ್ತು ದೊಡ್ಡ ಮೇಲೆ ಅವ್ರಿಗಿದೆ ಬೆಂಬಲ ಮುಂದಿನ ದಿನದಲ್ಲಿ ಕೊಡಿಸಿ ದೊಡ್ಡ ಮಟ್ಟಕ್ಕೆ ತಗೊಂಡೋಗ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಹೌದೌದು, ಅದೇ ಮುಂದಿನ ದಿನದಲ್ಲಿ ಅದೇ ದೊಡ್ಡ ಮಟ್ಟಕ್ಕೆ ಈಗ ಹೇಳ್ತಲ್ಲ ಸ್ಕೂಲ್ ಆಯಿತು, ಇವಾಗ ನಯನ ಮಗನ ಮುಂದಿನ ದಿನದಲ್ಲಿ ರವೀಂದ್ರ ಕಲಾಕ್ಷೇತ್ರ ಪೂರ್ವದಲ್ಲಿ ಅಲ್ಲಿ ಆ ಥರ ದೊಡ್ಡ ದೊಡ್ಡ ಪ್ಯಾಲೇಸ್ಗಳನ್ನ ಆ ಥರ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಅವ್ರದ್ದು ಒಂದು ಇದೆ. ಎಲ್ಲ
ನಮ್ಮಂತ ಹೇಳ್ತಲ್ಲ, ನಮ್ಮ ನೀಲೇಶ್ ಅವರು ಇರ್ಬೋದು, ನಮ್ಮ ಕೇಶವಮೂರ್ತಿ ಅವರು, ಲಕ್ಷ ಬಂಸಂದ್ರ, ನಮ್ಮ ಸ್ನೇಹಿತರು ಎಲ್ಲರೂ ಆ ಥರ ಪಾಪ ಇಂಥವ್ರಿಗೆ ಬೆಂಬಲ ಕೊಟ್ಟರೆ ದೊಡ್ಡ ಮಟ್ಟಕ್ಕೆ ಆಗುತ್ತೆ. ಆ ಮಟ್ಟಕ್ಕೆ ನಮ್ಮ ಕೈಲಾಗಿದ್ದು ಸಹಾಯ ಮಾಡ್ಕೊಂಡು ಮುಂದಿನ ದಿನದಲ್ಲಿ ಮಾಡೋಕ್ಕೆ ನಮ್ಮ ಪ್ರಯತ್ನ ಮಾಡಿಸ್ತೀವಿ. ಹೋದ್ ಸತಿ ಭೀಮ್ ಲಗ್ನ ಆಗ್ಬೇಕಾದ್ರೆ ಒಂದು ಹುಡುಗಿ, ಬೆಂಗಾಳಿ ಹುಡುಗಿ, ಅದು ತುಂಬ ಅದ್ಭುತವಾಗಿ ದೊಡ್ಡ ದೊಡ್ಡ ಡೈಲಾಗು ನಾವೇ ಹೇಳ್ತಾರೆ. ನಾವು ಸಣ್ಣ ಪುಟ್ಟ 3-4 ಸಿನಿಮಾ ಮಾಡಿದ್ದೀವಿ, ಒಂದೆರಡು ಡೈಲಾಗ್ ಕೇಳಿದ್ರೆ ತುಂಬ ತಳಬಳಾಯಿಸ್ತೀವಿ. ಆ ಹುಡುಗಿ ತುಂಬ ಬೆಂಗಾಳಿ ಹುಡುಗಿ ಆದ್ರೂ ಕನ್ನಡನ ಅಷ್ಟು ಅದ್ಭುತವಾಗಿ ಅಷ್ಟು ದೊಡ್ಡ ಡೈಲಾಗ್ ಹೇಳೋದ್ ಮೇಲೆ ಅವತ್ತು ಒಂದು ಡಿಸೈಡ್ ಮಾಡಿದೆ. ಜಿ ಕನ್ನಡದಲ್ಲಿ ಡ್ರಾಮಾ ಜೂನಿಯರ್ಸ್ ಬರುತ್ತಲ್ಲ, ಆ ಥರ ಇದಕ್ಕೆ ಇಂಥ ಮಕ್ಕಳನ್ನ ಸೇರ್ಸೋಣ. ಒಂದು ಬೆಂಗಾಳಿ ಹುಡುಗಿ ಬಂದ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಅದು ಗೌರ್ಮೆಂಟ್ ಸ್ಕೂಲಲ್ಲಿ ಎಲ್ಲಿ ಒಳ್ಳೆ ಪ್ರತಿಭೆ ಇದೆಯಲ್ಲ, ಆ ಥರ ತುಂಬ ಜನ ಇದ್ದಾರೆ ಪ್ರತಿಭೆಗಳು. ಆ ಹುಡುಗಿಗೂ ಜಿ ಕನ್ನಡ ಕಡೆಯಿಂದ ನಮ್ಮ ಕೈಯಲ್ಲಿ ಆಗಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಟ್ಟು ಆ ಹುಡುಗಿಗೆ ಒಂದು ಜಿ ಕನ್ನಡದಲ್ಲಿ ಅವಕಾಶ ಮಾಡ್ಕೊಡೋಣ ಅಂತ ನಮ್ಮ ಕಡೆಯಿಂದ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ದಯವಿಟ್ಟು ಹೇಳ್ತೇನೆ, ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಕನ್ನಡಿಗರು ಕರ್ನಾಟಕದಲ್ಲಿ ಹೇಳ್ತಾ ಇಲ್ಲ, ಅವರು ಇಲ್ಲಿ ಬಂದು ಕಾವೇರಿ ನೀರು ಕುಡಿದ್ರೆ ಅಂತ ಅವ್ರು ಕನ್ನಡಿಗರಾಗ್ಬಿಡ್ಬೇಕು. ಯಾವುದೇ ಭಾಷೆ ಧರ್ಮಕ್ಕೆ ಮೀಸಲಲ್ಲ ಕನ್ನಡ. ಪ್ರತಿಯೊಬ್ಬರಿಗೂ ಕನ್ನಡ ಇಲ್ಲಿ ಬಂದ ಅಂದಮೇಲೆ ಅದು ಪ್ರಾಮುಖ್ಯತೆ ಕೊಡಬೇಕು. ಆ ಪ್ರಾಮುಖ್ಯತೆ ಯಾವ ರೀತಿ ಕೊಟ್ಟಿದೆ ಅಂದರೆ, ಆ ಪುಟ್ಟಿ ಬೆಂಗಾಳಿ ಹುಡುಗಿಯಾಗಿ ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ಅಷ್ಟು ಅದ್ಭುತವಾಗಿ ನನಗಿಂತ ಸ್ವಚ್ಛವಾಗಿ ಮಾತಾಡುತ್ತೆ ಆ ಹುಡುಗಿ, ಅಷ್ಟು ಮಾತಾಡ್ತಾರೆ. ಇಲ್ಲಿರೋ ಕನ್ನಡಿಗರು ಹೇಳ್ತಾ ಇಲ್ಲ, ಕನ್ನಡ ವಿರೋಧಿಗಳು ಬೇರೆಯವರೆಲ್ಲ ಕರ್ನಾಟಕದಲ್ಲೇ ಇದ್ಕೊಂಡು ಕನ್ನಡ ತಾಯಿಯ ನೀರು ಕುಡ್ಕೊಂಡು ಇಲ್ಲಿನ ಗಾಳಿ ಎಲ್ಲ ಸೇವೆ ಮಾಡೋರು ಕನ್ನಡ ಬೇಡ, ಆ ಭಾಷೆ ಬೇಕು, ಬೇರೆ ರೀತಿಯಾದಂಥ ಇಂಗ್ಲೀಷು ಟಶ್ ಪುಷ್ ಹಿಂದಿ ಮಾತಾಡೋದಲ್ಲ. ಇದು ಕರ್ನಾಟಕ ಫಸ್ಟ್ ಪ್ರಾಮುಖ್ಯತೆ ಕೊಟ್ಟು ನೀವು ಏನೇ ಹೋರಾಟ ಮಾಡಿದ್ರು, ನೀವು ಏನೇ ಮಾತಾಡಿದ್ರು ಅದಕ್ಕೆ ಬೆಲೆ ಇರುತ್ತೆ. ನೀವು ಕನ್ನಡ ವಿರೋಧಿಸಿದ್ರೆ ಕರ್ನಾಟಕದಲ್ಲಿ ಇರೋಕ್ಕೆ ನಾನೇ ಯಾಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಏನಂದರೆ ಆತನ ಏನೋ ಒಂದು ಗೋಲ್ ಇದೆ, ಅಂದರೆ ಗುರಿ ಇಟ್ಕೊಂಡಿದ್ದಾನೆ. 1,00,000 ಮೂರ್ತಿಗಳನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೊಡಬೇಕು ಅಥವಾ ಪ್ರತಿಯೊಂದು ಮನೆಗೂ ತಲುಪಿಸಬೇಕೆಂಬಂತಹ ನಿಟ್ಟಿನಲ್ಲಿ ಆತ ಹಗಲು ರಾತ್ರಿ ಅನ್ನೋದೇ ಅದರ ಬಗ್ಗೆ ಚಿಂತನೆ ಮಾಡ್ತಾ ಮತ್ತು ಆ ಮೂರ್ತಿಗಳನ್ನು ಮಾಡುವಲ್ಲಿ ತಲ್ಲೀನರಾಗಿದ್ದಾರೆ. ಅದನ್ನು ನಾನು ಪ್ರತಿ ದಿವಸ ನೋಡುವಂತಹ ಸಂದರ್ಭದಲ್ಲಿ ಏನೋ ಒಂದು ಗುರಿ ಇಟ್ಕೊಂಡು ಮಾಡ್ತಾ ಇರ್ತಕ್ಕಂತಹ ವ್ಯಕ್ತಿ ಜೊತೆ ನಿಂತ್ಕೊಂಡ್ರೆ ಅದೆಲ್ಲೋ ಒಂದು ಕಡೆ ನಾಳೆ ಆತನು ಎಲ್ಲೋ ಒಂದು ಕಡೆ ಬೆಳವಣಿಗೆಗೆ ಮುಖ್ಯ ಕಾರಣವಾಗ್ತದೆ. ಮತ್ತು ಎಲ್ಲೋ ಒಂದು ಕಡೆ ಮರೆಯಾದಂತಹ ವ್ಯಕ್ತಿಯನ್ನು ಪ್ರತಿನಿತ್ಯ ನೋಡುವಂತಹ ಭಾಗ್ಯವನ್ನು ಆತ ಕಲ್ಪಿಸ್ಕೊಟ್ಟಿದ್ದಾನೆ. ಆತ ಪ್ರತಿ ದಿವಸ ಇವತ್ತು ಒಂದು ಮೂರ್ತಿ ಈಚೆ ಬರಬೇಕಾದ್ರೆ ಅದು ಎಲ್ಲೋ ಒಂದು ಕಡೆ ಒಡೆದೋಗ್ತದೆ, ಎಲ್ಲೋ ಒಂದು ಕಡೆ ಅದು ಮೂಗತ್ರ ಡ್ಯಾಮೇಜ್ ಆಗಿಬಿಡುತ್ತೆ. ಎಷ್ಟೋ ಮೂರ್ತಿಗಳನ್ನು ಅದು ಭಾಳ ಸೂಕ್ಷ್ಮವಾಗಿ ಆತ ಅದನ್ನು ಅದಕ್ಕೆ ತರ್ತಾನಂದರೆ ಅದರಲ್ಲಿ ಒಂದು ಕಡೆ ಬದ್ಧತೆ ಆತನಲ್ಲಿ, ಅದರ ಬಗ್ಗೆ ಒಂದು ಪ್ರೀತಿ ಮತ್ತು ವಿಶ್ವಾಸ ಮತ್ತು ಆತನ ಸಂಪೂರ್ಣ ಕೆಲಸದಲ್ಲಿ ಒಂದು ಬದ್ಧತೆ ಇರೋದರಿಂದ ಅಷ್ಟು ಪರಿಪೂರ್ಣವಾಗಿ ಆ ಒಂದು ವಿಗ್ರಹಗಳು ಮೂರ್ತಿಗಳು ಬರ್ತಾ ಇದ್ದಾವೆ. ಆತ ಎಷ್ಟೇ ಕಾರ್ಯಕ್ರಮಗಳು ಮಾಡಲಿ ಅಷ್ಟು ಕಾರ್ಯಕ್ರಮಗಳಲ್ಲಿ ಸಹ ನಾವು ಹಿಂದೆ ಇದ್ದು ಆತನಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಆತನ ಒಂದು ಬೆಳವಣಿಗೆಗೆ ಕಾರಣಕರ್ತರಾಗ್ತೀವಿ. ನಮ್ಮ ಸ್ನೇಹಿತರು ಇನ್ವೈಟ್ ಮಾಡಿದ್ರು, ಬಟ್ ನಾನು ಯಾವುದೋ ಪ್ರಶಸ್ತಿ ಕಾರ್ಯಕ್ರಮ ಅಂತಲೇ ಬಂದೆ. ಇಲ್ಲಿ ಬಂದು ನೋಡಿದ್ಮೇಲೆ ಗೊತ್ತಾಯಿತು ಸರ್, ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮ. ಆಮೇಲೆ ಈಗ ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ಥರ ಗೌರ್ಮೆಂಟ್ ಶಾಲೆ ಮಕ್ಕಳನ್ನ ಗುರುತಿಸಿ ಅವರಲ್ಲಿರುವಂತಹ ಪ್ರತಿಭೆಗಳನ್ನ ಹೊರತಂದು ಅವ್ರಿಗೊಂದು ಸರ್ಟಿಫಿಕೇಟು, ಆಮೇಲೆ ಪುನೀತ್ ರಾಜ್ಕುಮಾರ್ ಅವರ ಒಂದು ಪ್ರಶಸ್ತಿ ಕೊಡೋದು ದೊಡ್ಡ ಕೆಲಸ ಸರ್. ಅದು ಅವ್ರು ಮಾಡ್ತಾ ಇದ್ದಾರೆ. ಆ ತಾಯಿ ಭುವನೇಶ್ವರಿ ಅವ್ರಿಗೆ ಇನ್ನೂ ಹೆಚ್ಚು ಶಕ್ತಿ ಕೊಟ್ಟು ಇನ್ನೂ ದೊಡ್ಡ ಕಾರ್ಯಕ್ರಮ ಮಾಡಲಿ. ನಾನು ಮತ್ತು ಮೂರ್ತಿ ಅಣ್ಣವರು ಮತ್ತು ಯೋಗೇಂದ್ರ ಪ್ರಸಾದ್ ಸಾರು ಮತ್ತು ಅಣ್ಣವ್ರ ಜೊತೆ ಸೇರಿಕೊಂಡು ನಾವು ದೊಡ್ಡ ಮಟ್ಟಕ್ಕೆ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಸರ್. ಒಳ್ಳೆ ಅದ್ಭುತ ಕಾರ್ಯಕ್ರಮ ಮಾಡಿದ್ದಾರೆ ವಿನಯ್ ಒಳ್ಳೆಯದಾಗಲಿ. ಯಾಕೆಂದರೆ ಸ್ವಾರ್ಥವನ್ನು ಇಟ್ಕೋದೇನೆ. ಈಗ ಯಾರು ಒಂದು 10 ರೂಪಾಯಿಂದ ಏನಾದ್ರು ಒಂದು ಕೊಟ್ಟರೆ ಅದ್ರ ಹಿಂದೆಗಡೆ ತನ್ನ ಹೆಸರು ಹಾಕ್ಕೊಂಡು ಅದನ್ನು ಫೋಟೋ ಹಾಕೊಂಡು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಆ ವಿಗ್ರಹದಲ್ಲಿ ಎಲ್ಲೂ ತನ್ನ ಹೆಸರನ್ನು ಗುರುಸ್ಕೋದೆ ಇಡೀ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ಒಂದೊಂದು ವಿಗ್ರಹ ಇರಬೇಕು ದೇವ್ರದ್ದು ಅಂತ ಹೇಳಿ ಈ ಮಟ್ಟಕ್ಕೆ ಕಾರ್ಯಕ್ರಮವನ್ನು ಮಾಡ್ತಾರೆ ಅಂದರೆ ನಿಜವಾಗ್ಲೂ ನನಗಂತೂ ಖುಷಿ ಆಯಿತು. ಎಂತೆಂಥ ದೊಡ್ಡ ಅರಮನೆ ಮೈದಾನದಲ್ಲಿ ಇಲ್ಲಿ ದೊಡ್ಡ ಕಾರ್ಯಕ್ರಮಗಳು ಹೋಗಿದ್ದೀನಿ. ಆದರೆ ಇಷ್ಟು ಒಂದು ಖುಷಿ ತಂದುಕೊಟ್ಟಂಥ ಕಾರ್ಯಕ್ರಮ ಅದು ಸರ್ಕಾರಿ ಶಾಲೆ ಮಕ್ಕಳನ್ನು ಗುರುಸಿ ಕಾರ್ಯಕ್ರಮ ಮಾಡ್ತಾರೆ. ಹಾಗಾಗಿ ಯಾಕೆಂದರೆ ಪುನೀತ್ ರಾಜ್ಕುಮಾರ್ ಕರ್ನಾಟಕಕ್ಕೆ ಒಬ್ಬಕ್ಕೆ ಸೇರಿದಾರಲ್ಲ, ಕಣ್ಮಟ್ಟಿಗೆ ಈಗ ಆಂಧ್ರದಲ್ಲಿ ಇದರಲ್ಲೆಲ್ಲ ಆಟೋ ಹಿಂದೆಗಡೆ ಇವ್ರು ಫೋಟೋ ಹಾಕೊಂಡಿದ್ದಾರೆ. ಭಾಷೆಗೂ ಮೀರಿದಂಥವ್ರು ಪುನೀತ್ ರಾಜ್ಕುಮಾರ್. ಹಾಗಾಗಿ ಇವ್ರ ಆಸೆ ಈಡೇರಲಿ. ಈ ನಮ್ಮ ವಿನಯ್ ಏನಿದೆ ಅವ್ರ ಜೊತೆ ನಾವು ಇರ್ತೀವಿ. ಅವ್ರೇನು ಅವರು ಒಂದು ಗುರಿಯನ್ನು ಇಟ್ಕೊಂಡಿದ್ದಾರೆ. ಪ್ರತಿಯೊಬ್ಬರು ಮನೇಲಿ ಒಂದು ವಿಗ್ರಹ ಇರಬೇಕು ಪುನೀತ್ ರಾಜ್ಕುಮಾರ್ ಅವರು. ಅದು ಸ್ವಾರ್ಥ ಇಲ್ಲದೇ ಮಾಡ್ತಿದ್ದಾರೆ, ತಮ್ಮ ಹೆಸರಿಲ್ಲದೇ ಮಾಡ್ತಿದ್ದಾರೆ. ಅವ್ರು ಒಳ್ಳೇದಾಗಲಿ, ಅವ್ರ ಕಾರ್ಯಕ್ರಮ ಯಶಸ್ವಾಗಲಿ. ಅವ್ರ ಮುಂದಿನ ಕಾರ್ಯಕ್ರಮದಲ್ಲಿ ನಾವೆಲ್ಲ ಕನ್ನಡ ಪರ ಸಂಘಟನೆ ರಾಜ್ಯಾಧ್ಯಕ್ಷರುಗಳು ಅವ್ರ ಜೊತೆ ಕೈ ಜೋಡಿಸ್ತೀವಿ, ಅವ್ರ ಜೊತೆ ಇರ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಾರ್ಯಕ್ರಮಕ್ಕೆ ಬಂದು ತುಂಬ ಖುಷಿ ಆಗ್ತಾ ಇದೆ. ಇಲ್ಲಿ ಬಂದು
ನನ್ನ ಕರೆದಿರೋ ಅಣ್ಣಗೆ ತುಂಬಾ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಬಂದು ತುಂಬ ಖುಷಿ ಆಯಿತು. ಎಷ್ಟೊಂದು ಟ್ಯಾಲೆಂಟೆಡ್ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡಿ ಅವ್ರ ಟ್ಯಾಲೆಂಟ್ನ ಶೋಕೇಸ್ ಮಾಡಿದ್ರು. ಅವರಿಂದ ದೊಡ್ಡದಾಗಿ ಬೆಳೀಲಿ ಅಂತ ಹಾರೈಸ್ತೀನಿ. ನಾನು ಕಿರಿತೆರೆ ಮಾಡಿದ್ದೀನಿ. ಎಷ್ಟೋ ಜನ ರಂಗೋಲಿ ನನ್ನ ನೋಡ್ಕೊಂಡು ಬರೀತಿದ್ದಾರೆ. ಆಮೇಲೆ ಡಿ ಬಾಸ್ ಇವ್ರು ದರ್ಶನ್ ಜೊತೆ ಸುಂಟ್ರಗಾಳಿ ಮಾಡಿದ್ದೀನಿ. ಮೇನ್ ವಿಲನ್ ಕ್ಯಾರೆಕ್ಟ್ರು ದಿಲ್ ಬಾಸ್, ಅಪ್ಪು ಬಾಸ್. ಅಪ್ಪು ಜಾತಿನೂ ಮಾಡಿದ್ದೀನಿ. ಅಪ್ಪು ಬಾಸ್ಗೆ ಅಪ್ಪನ ಅನುಸರಿಸ್ಬೇಕು ಎಲ್ರು, ಗೊತ್ತಾಯ್ತಾ? ಒಂದು ಡೈಲಾಗ್ ಹೇಳ್ತಾ ಇದ್ದೀನಿ. ಕೃಷ್ಣ ಸಂಧಾನ ನಾಟಕದಲ್ಲಿ ಭೀಮನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೆ. ಭೀಮನ್ ಪ್ರತಿಜ್ಞೆ ಮಾಡ್ತಾರೆ, ಅದನ್ನ ನಾನು ಹೇಳ್ತಾ ಇದ್ದೀನಿ. ಆಗ್ರದ ಧನುಂಜಯ ನನ್ನ ಕೈಗಳನ್ನು ಬಿಚ್ಚಿರಿ, ಯಾರು ಬಿಚ್ಚುವುದಿಲ್ಲವೇ ನಾನೇ ಬಿಚ್ಚಿಕೊಳ್ಳುತ್ತೇನೆ. ಈಗ ಕೇಳಿರಿ ಎಲ್ಲರೂ ನನ್ನ ಶಪಥವನ್ನು. ನಾನು ವಾಯುದೇವನ ಅಂಶದಲ್ಲಿ ಜನಿಸಿದ್ದು ನಿಜವೇ ಆಗಿದ್ದ ಪಕ್ಷದಲ್ಲಿ ಆ ವೀರ ಕುಂತಿ ಮಾತೆಯ ಸನ್ಯಪಾನ ಮಾಡಿದ್ದು ಸತ್ಯವೇ ಆಗಿದ್ದ ಪಕ್ಷದಲ್ಲಿ ನಾಳಿನ ಯುದ್ಧದಲ್ಲಿ ಆ ದುರ್ಯೋಧನನ 99 ಮಂದಿ ಕೌರವರನ್ನು ಸಮೂಲವಾಗಿ ನಾಶ ಮಾಡಿ ಆ ನಂತರ ಆ ತಪ್ಪಿದ ದುರ್ಯೋಧನನ ತೊಡೆಯನ್ನು ಈ ನನ್ನ ಗದಾವೆನ್ನದಿಂದ ಹೊಡೆದು ಅವನ ಕಿರೀಟವನ್ನು ನನ್ನ ಎಡಗಾಲಿನಿಂದ ಒತ್ತು ಪುಡಿ ಪುಡಿ ಮಾಡದೆ ಹೋದರೆ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ಇದಕ್ಕೆ ನಿನ್ನ ಪಾದವೇ ಸಾಕು. ಅಪ್ಪು ಅವರ ಹೆಸರು ಕಾರ್ಯಕ್ರಮ ಅಂತ ಹೇಳಿದ್ರೆ ನಮ್ಮ ಕಾರ್ಯಕ್ರಮ ಇದ್ದಾಗೆ. ನಿಜವಾಗ್ಲೂ ವಿನಯ್ ಅವರಿಗೆ ನಾನೇನೋ ಅಂದ್ಕೊಂಡಿದ್ದೆ ಇದು ಏನೋ ಮಾಡ್ತಾವ್ರೆ ಅಂತ. ಇಷ್ಟು ವೈಭವ ಪೂರ್ವವಾಗಿ ಮಾಡ್ತಾ ಇದ್ದಾರೆ ಅಂತ, ಅದು ಭಾರಿ ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ. ಯಾಕೆಂದರೆ ಇವ್ರಿಗೆ ನಮ್ಮ ಮೊದಲು ಏನಪ್ಪ ನಮ್ಮ ಅಭಿಮಾನ ಅಂದರೆ ಅಷ್ಟು ಅಪ್ಪು ಅವರ ಒಂದು ಚಿಕ್ಕ ಮೂರ್ತಿಗಳನ್ನ ನಿರ್ಮಿಸಿ ಉಚಿತವಾಗಿ ಅಭಿಮಾನಿಗಳಿಗೆ ಇಂಥ ಒಂದು ಕಾರ್ಯಕ್ರಮ ಮಾಡಿ ಮಕ್ಕಳುಗಳಿಗೆ ಆ ಥರ ಕೊಡ್ತಾ ಇದ್ದಾರಲ್ಲ, ಅದು ಒಂದು ಭಾರಿ ದೊಡ್ಡ ವಿಷಯ ಅದು. ಏಕೆಂದರೆ ಅವರು ಸ್ವಂತ ಖರ್ಚಲ್ಲಿ ಇವೆಲ್ಲ ಮಾಡಿಕೊಂಡು, ಯಾಕೆ ಈಗಿನ ಕಾಲದಲ್ಲಿ ಅವೆಲ್ಲ ಕಷ್ಟ ಸರ್. ಯಾಕೆಂದರೆ 1, 2, 3, 4, 5 ಮಾಡ್ಬೋದು, ಸಾವಿರಾರು ಮೂರ್ತಿ ಮಾಡಿಬಿಟ್ಟಿದ್ದಾರೆ. ನಿಜವಾಗ್ಲೂ ನಾವು ಅಪ್ಪು ಅವ್ರನ್ನ ಹೇಗೆ ಗೌರವಿಸ್ತಾ ಇದ್ದೆ, ಹೇಗೆ ಪೂಜಿಸ್ತಾ ಇದ್ದೆ, ನಿಜವಾಗ್ಲೂ ಪೂಜಾ ಭಾವನೆ ವಿನಯ್ ಅವ್ರ ಮೇಲೂ ಇದೆ, ಖಂಡಿತ ಇದೆ. ಯಾಕೆಂದರೆ ಅದು ನಮಗೆ ಪರಮಾತ್ಮ ಅವರು ಅಪ್ಪು ಅಂದರೆ. ಯಾಕೆಂದರೆ ನಾವು ಅವ್ರ ಜೊತೆ ಒಂದು 23 ವರ್ಷ ಒಡನಾಟ, ಅವ್ರ ಜೊತೆ ಇದ್ದು, ಅವ್ರ ಜೊತೆ ನಾವು ಎಲ್ಲ ಆಗೋಗಳು ನೋಡಿ ನಾವು ಬಂದಿರೋಂಥವ್ರು. ಅಂಥವ್ರ ಹೆಸರಲ್ಲಿ ಈ ಥರ ಕಾರ್ಯಕ್ರಮ ಮಾಡಿದಾಗ ನಾವು ಇವ್ರಿಗೆ ಬೆಂಬಲವಾಗಿ ನಿಂತ್ಕೊಬೇಕು. ಎಲ್ಲ ಅಪ್ಪು ಅಭಿಮಾನಿಗಳ ಪರವಾಗಿ ಬೆಂಬಲವಾಗಿ ನಿಂತ್ಕೋಬೇಕು. ನಿಜವಾಗ್ಲೂ ವಿನಯ್ ಸರ್ 2 ಕೈ ಮುಗಿತಾ ಇದ್ದೀವಿ. ನಾವು ಎಲ್ಲ ಅಪ್ಪು ಸರ್ ಅಭಿಮಾನಿಗಳ ಪರವಾಗಿ ಅವ್ರಿಗೆ ಒಳ್ಳೇದಾಗಲಿ, ಏನೇ ಕಾರ್ಯಕ್ರಮ ನಡೆದ್ರೆ ನಮ್ಮ ಸಪೋರ್ಟ್ ಖಂಡಿತ ಇರುತ್ತೆ. ಮುಂದಿನ ದಿನಗಳು ಹೆಚ್ಚು ಈ ಥರ ಕಾರ್ಯಕ್ರಮಗಳು ದೊಡ್ಡ ಮಟ್ಟದಲ್ಲಿ ಮಾಡಲಿ. ನಿಜವಾಗ್ಲೂ ನಾವು ನಿಮ್ಮ ಜೊತೆ ಇರ್ತೀವಿ ಸರ್, ಖಂಡಿತ ನಿಮ್ಮ ಜೊತೆ ಇರ್ತೀವಿ. ಮುಂದಿನ ಏನೇ ನೀವು ಕಾರ್ಯಕ್ರಮ ಅಪ್ಪು ಹೆಸರಲ್ಲಿ ಮಾಡಿದ್ರೆ ಪ್ರಚಂಡ ಯಶಸ್ಸು ಸಾಧಿಸಿದೆ ಅಂತ ಎಲ್ಲ ಅಪ್ಪು ಅಭಿಮಾನ ಪರವಾಗಿ ಈ ಮೂಲಕ ಕೇಳ್ಕೊಂತೀನಿ ಸರ್. ಹೇಗೆ ಅನ್ನಿಸ್ತಾ ಇದೆ ಅಂದರೆ ಅವರು ಪರಮಾತ್ಮನೇ ಅವರು. ಯಾಕೆಂದರೆ ಅವರು ಒಬ್ರಿಗೂ ನಾವು ಬೈದಿದ್ದು ನೋಡಿಲ್ಲ, ಒಬ್ರಿಗೂ ಒಂದು ಸೀರಿಯಸ್ ಆಗಿ ಅವರು ಇರೋ ಫೇಸ್ ನೀವೆಲ್ಲೋ ನೋಡೋಕ್ಕೂ ಸಿಗಲ್ಲ ನಿಮಗೆ, ಆ ಥರ ವ್ಯಕ್ತಿತ್ವ ಅವ್ರದ್ದು. ಏಕೆಂದರೆ ನಾವು ಕೋಪದಲ್ಲಿರೋ ಅಪ್ಪನೂ ನೋಡಿದ್ದೀವಿ, ಶಾಂತವಾಗಿರೋ ಅಪ್ಪನೂ ನೋಡಿದ್ದೀವಿ. ಅದು ವ್ಯಕ್ತಪಡಿಸೋ ರೀತಿ ಅವ್ರಿಗೆ ಅವ್ರ ತಂದೆಯಿಂದ ಕರಗತ ಆಗ್ಬಿಟ್ಟಿತ್ತು. ನಾವೆಲ್ಲಿ ಯಾವ ರೀತಿ ನಡ್ಕೊಬೇಕು, ಸಾರ್ವಜನಿಕವಾಗಿ ಹೆಂಗಿರಬೇಕು,
ನಾವೊಂದು ಪ್ರೈವೇಟ್ ಪ್ಲೇಸಲ್ಲಿ ಇದ್ದಾಗ ಹೇಗಿರಬೇಕು ಅದೇ ಥರ ನಾವು ಅಣ್ಣವ್ರನ್ನೂ ನೋಡಿದ್ದೀವಿ, ಅಪ್ಪವ್ರನ್ನೂ ನೋಡಿದ್ದೀವಿ. ಅವರು ಎಲ್ಲರಿಗೂ ಹೇಳೋರು ನೋಡಿ, ಅವರು ಬದುಕೋ ರೀತಿನ ಅವರಿಂದ ನಾವು ತಿಳ್ಕೊಂಡಿದ್ದೀವಿ ಖಂಡಿತವಾಗಿ. ಏಕೆಂದರೆ ಅವ್ರು ಹೇಳ್ತಾ ಇದ್ರು ನಮಗೆ ಇಷ್ಟ ಸರ್, ಮೂರೇ ವಿಷಯ ಹೇಳ್ತಾ ಇದ್ದಿದ್ದು ಅವರು, ಇನ್ನೇನೋ ಹೇಳ್ತಿದ್ದಿಲ್ಲ. ನಿಮ್ಮ ತಂದೆ ತಾಯಿ ನೀವು ಚೆನ್ನಾಗಿ ನೋಡ್ಕೊಳ್ಳಿ, ನೀವು ದುಡ್ದು ನೀವು ಕಷ್ಟಪಟ್ಟು ನೀವು ತಿನ್ನಿ, ಇನ್ನೊಬ್ಬರು ದುಡಿಮೆನ ಕಸ್ಕೊಬೇಡಿ, ಅವ್ರ ಅನ್ನನ ನೀವು ಕಿತ್ಕೊಬೇಡಿ, ಲೈಫ್ನ ಎಂಜಾಯ್ ಮಾಡಿ, ನಿಮ್ಮ ಫ್ಯಾಮಿಲಿ ನೀವು ಚೆನ್ನಾಗಿ ನೋಡ್ಕೊಂಡ್ರೆ ನೀವು ಇನ್ನೊಬ್ಬರು 4 ಜನ ಚೆನ್ನಾಗಿ ನೋಡ್ಕೊಳ್ಳೋಂಥ ಶಕ್ತಿ ನಿಮ್ಮಲ್ಲಿ ಬರುತ್ತೆ. ಅದನ್ನು ನಗ್ನಗ್ತಾ ಹೇಳ್ಕೊಡ್ತಾ ಇದ್ರು ನಮಗೆ. ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬೇಡಿ, ಏನೂ ಬೇಡಿ, ಆರಾಮಾಗಿ ನಿಮ್ಮ ಪಾಡಿಗೆ ನೀವು ಇರಿ, ಕೈಲಾದರೆ ನಿಮ್ಮ ಕೈಲಿ ಎಷ್ಟಾಗುತ್ತೋ ಸಹಾಯ ಮಾಡಿ, ಆಗ್ಲಿಲ್ವ ಇನ್ನೊಬ್ರು ಕೆಟ್ಟದ್ದು ಮಾಡಬೇಡಿ ಅಂತ ಆರಾಮಾಗಿ ಹೇಳ್ಕೊಡ್ತಾ ಇದ್ರು. ಅದೇ ಥರ ನಾವು ನಡ್ಕೊಂಡ್ರೆ ಸಾಕಾಗ್ಬಿಟ್ಟಿದೆ ನಿಜವಾಗ್ಲೂ. ಅಂತ ಮನುಷ್ಯ ಇದ್ದು ಇವತ್ತು ನೋಡ್ತಾ ಇದ್ರಲ್ಲಿ ಯಾರೇ ಸರ್, ನಾವು ಹೇಳ್ಬೇಕು ಅಂದ್ರೆ ನೀವು ಯಾರೇ ತಗೊಳ್ಳಿ ಸರ್, ನಮ್ಮ ಸಂಬಂಧಿಕರಲ್ಲೇ ತಗೊಳ್ಳಿ, ಬೇರೆ ರೀತಿ ತಗೊಳ್ಳಿ, ಸತ್ತ ಒಂದು ತಿಂಗಳು 2 ತಿಂಗಳು 1 ವರ್ಷ ಸರ್ ಎಲ್ಲ ಮರ್ತ್ಬಿಡ್ತಾರೆ. ಇವತ್ತು ನೋಡ್ತಾ ಇದ್ರು, ಇವತ್ತು 4ನೇ ವರ್ಷ ಹತ್ತಿರ ಬರ್ತಾ ಇದೆ. ಇವತ್ತು ಎಲ್ಲಿ ಮರೆಯಾಗಿದ್ದಾರೆ ಅವರು, ಇನ್ನೂ ಹೆಚ್ಚೆಚ್ಚು ಹೋಗ್ತಾ ಇದೆ. ಬಿಟ್ಟರೆ ದೇವ್ರ ಪಕ್ಕ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ ಅಂದರೆ ಆ ವ್ಯಕ್ತಿತ್ವ ಹೆಂಗಿದೆ ಅಂತ ನೋಡಿರೋರು ನೋಡಿಲ್ದೇ ಇರೋರು ಪೂಜಾ ಭಾವನೆ ಇಟ್ಕೊಂಡು ಅವ್ರನ್ನ ದೇವ್ರ ಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ ಅಂದರೆ ಇನ್ನೇನು ಬೇಕು? ಒಬ್ಬ ಮನುಷ್ಯ ಈ ಥರ ನಾವು ಬದುಕಬೇಕು, ಈ ಥರ ಹೋದ್ರೂ ಈ ಥರ ನಾವು ಬದುಕು ರೀತಿ ನಾವು ತೋರಿಸ್ತಾ ಇದ್ದಿಲ್ಲ, ಬದುಕಿದ್ದಾರೆ ಅಂತ ಎಲ್ಲ ತೋರಿಸ್ತಾ ಇದ್ದಾರಲ್ಲ, ಅದು ಗ್ರೇಟ್ ಅಷ್ಟೇ. ಅದು ಈಗ ಏನಾಗುತ್ತೆ ಅಂದರೆ ಒಂದು ಅಪ್ಪು ಅಂತ ನೋಡೋಕ್ಕೋದ್ರೆ ನಾವು ಎಷ್ಟು ಇಡೀ ನಮ್ಮ ಕರ್ನಾಟಕ ಫುಲ್ ಎಲ್ಲ ಕರ್ನಾಟಕ ತಮಿಳುನಾಡಲ್ಲೂ ಅಷ್ಟೇ, ಆಂಧ್ರ ಪ್ರದೇಶಲ್ಲೂ ಕೂಡ ಅವ್ರನ್ನ ಒಂದು ಆಚರಣೆ ಮಾಡ್ತಾ ಇದ್ದಾರೆ. ಇವರೆಲ್ಲ ಮಾಡೋದು ನಾನೇನು ಮಾಡ್ಬೋದು ಅಂದಾಗ ಅದೇನೋ ಗೊತ್ತಿಲ್ಲ, ಆಶೀರ್ವಾದ ಮಾಡಿಬಿಟ್ರು. ಈಗ 1000 ಮೇಲೆ ದಾಟ್ಬಿಟ್ಟಿದೆ ಮೂರ್ತಿ ಕೊಟ್ಟೆ. ಇವತ್ತಿನ ದಿವಸ ಆ ಮೂರ್ತಿ ಮನೇಲಿ ಇಟ್ಕೊಂಡು ನಾನು ಅವ್ರ ಮನೆಗೆ ಹೋಗ್ತೀನಿ, ಹೂವು ಹಾಕಿಟ್ಟಿರ್ತಾರೆ ಸರ್, ದೇವರಿಗೆ ಪೂಜೆ ಹೆಂಗೆ ಮಾಡ್ತಾರೆ ಆ ರೀತಿ ಮಾಡ್ತಾ ಇದ್ದಾರೆ. ಹಾಗೂ ಕಲೆ ಅಭಿಮಾನಿ, ಅದು ಅಭಿಗೆ ನಮ್ಮ ಅಪ್ಪುಗೆ ಹೆಂಗಿತ್ತು ಅಂದರೆ ಮಕ್ಕಳ ಮೇಲೆ ಅಭಿಮಾನ ಹೆಂಗಿತ್ತು ಅಂದರೆ ಮಕ್ಕಳಿಗೋಸ್ಕರ ತುಂಬ ಅವರು ಇಷ್ಟಪಡ್ತಾ ಇದ್ರು. ಅಂದರೆ ಅವ್ರ ಪ್ರಾಣನೇ ಅಂತ ಹೇಳ್ಬೋದು. ಅದಕ್ಕೆ ಸಾಕ್ಷಿ ಇದ್ರ ಮೇಲೆ ಅವ್ರು ನಿಂತಿರೋ ಸ್ಟೈಲೆಲ್ಲ ಮಗು ಇದರಲ್ಲೇ ಗೊತ್ತಾಗೋಗುತ್ತೆ ಅದು. ಹಾಗಾಗಿ ಮಕ್ಕಳುಗಳಿಗೆ ಈಗ ನಾವು ಪ್ರಶಸ್ತಿ ಅಂದಾಗ ನಾವಂತೂ ಚಿಕ್ಕ ಮಕ್ಕಳಲ್ಲಿ ತಗೊಳಕ್ಕಾಗಿಲ್ಲ. ಚಿಕ್ಕ ಮಕ್ಕಳು ಇದರಲ್ಲೇ ಪ್ರಶಸ್ತಿ ತಗೊಳ್ಳೋದು ದೊಡ್ಡ ಮಟ್ಟದ ವಿಷಯ. ಅದು ಅಪ್ಪುಲಿತ್ತು, ಅದು ಎಲ್ಲರ ಮಕ್ಕಳಿಗೂ ಬರಲಿ ಅಂತ ಹೇಳಿ ಒಂದು ವೇದಿಕೆ ಕೊಡ್ತಿದ್ದೀನಿ. ಕಾಂಪಿಟೇಷನ್ ಮಾಡ್ತಾ ಇಲ್ಲ. ಹಾಗೂ ಪುನೀತ್ ರಾಜ್ಕುಮಾರ್ನ ಎಲ್ಲಂದ್ರಲ್ಲಿ ನಾನು ಕೊಡ್ತಾ ಇಲ್ಲ, ನಮ್ಮ ಅಪ್ಪು ಬಾಸ್ನ ವೇದಿಕೆ ಮೇಲೆ ಕೊಟ್ಟು ಒಂದು ಗೌರವಯುತವಾಗಿ ಒಂದು ಅವ್ರಿಗೆ ಇದು ಮಾಡ್ತಾ ಇದ್ದೀನಿ. ಹಾಗೂ ನಾಳಿನ ಜನ್ರೇಷನ್ ಕೂಡ ಇದ್ರ ಬಗ್ಗೆ ಗೊತ್ತಾಗಲಿ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಇನ್ನೊಂದು ಏನಂತ ಅಂದರೆ, ನೀವೆಲ್ಲ ಹೇಳ್ಕೊಟ್ಟಿರಲ್ಲ, ಅದು ಏನೋ ಒಂದು ಯಾವುದೋ ಒಂದು ದುಃಖದ ಸನ್ನಿವೇಶ ಆಗಲಿ ಅಥವಾ ಒಂದು ಸುಖದ ಸನ್ನಿವೇಶ ಆಗಲಿ, ಒಂದು ಅಪ್ಪು ಅಂದರೆ ಅಪ್ಪುಗೆ ನೋಡಿ, ಅಪ್ಪುಗೆ ಒಂದು ತಪ್ಕೊಂಡ್ಬಿಟ್ರೆ ಅಪ್ಪುವಿಂದ ಅಲ್ಲೂ ಅಪ್ಪು ಹಂಗೇ ಮರೆಸ್ಬಿಡ್ತಾರೆ ಅವರು.